ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಯಾರಿಗಳೆಲ್ಲ ತಂದೆ ಅಲ್ವಾ, ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟು ಬರಬೇಕು. ಮತ್ತು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ, ಹಾಗಾಗಿ ಸ್ವಲ್ಪ ಬಟ್ಟೆ ಕೂಡ ಪರ್ಚೇಸ್ ಮಾಡಬೇಕು. ಸ್ವಲ್ಪ ಸ್ಯಾರಿಗಳೆಲ್ಲ ತಂದಿದ್ದು ಶೈಲಿದು ನಂದು ಎಲ್ಲದು ಮೊದಲಾಗಿ ಅದನ್ನ ಸ್ಟಿಚಿಂಗ್ ಕೊಟ್ಟು ಬಂದು, ಮತ್ತು ಪಾಪದು ಕೂಡ ಫೋಟೋ ಶೂಟ್ ಇದೆ ಇವತ್ತು. 1 ವರ್ಷ ಆಯಿತು ಇವಾಗ, ಅವನು ಬರ್ತ್ಡೇ ಬರ್ತಾಯಿದೆ. ಮತ್ತು ಅವನಿಗೆ ಪಾಪುಗೆ ಕೂದಲು ಮುಡಿ ಬೇರೆ ಕೊಡಬೇಕಲ್ವ. ಆಮೇಲೆ ಕೂದಲು ಮುಡಿ ಕೊಟ್ಟಮೇಲೆ ಫೋಟೋ ಶೂಟ್ ಎಲ್ಲ ಮಾಡ್ಸೋಕ್ಕಾಗಲ್ಲ. ಅವ್ನು ಬರ್ತ್ಡೇ ಟೈಮಲ್ಲಿ ಮಾಡ್ಸೋಣ ಅಂದ್ಕೊಂಡ್ವಿ, ಅಷ್ಟರಲ್ಲಿ ಕೂದಲು ಮುಡಿ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಅವನಿಗೂ ಕೂಡ ಇವತ್ತು ಫೋಟೋ ಶೂಟ್ ಇದೆ ಪಾಪುದು. ಹಾಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ಸ್ಟಿಚಿಂಗ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಬನ್ನಿ, ವೀಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ. ಯಾವ ಥರ ಹೋಗ್ತಿದ್ರಪ್ಪ? ನಮ್ಮ ಮೈಸೂರಲ್ಲಂತೂ ಮೊನ್ನೆ ಎಲ್ಲ ಫುಲ್ಲು ವೆದರ್ ಚಿಲ್ಲಾಗಿತ್ತು. ಇವತ್ತು ಬಿಸಿಲಿದೆ. ಬಿಸಿಲಾದ್ರೆ ತುಂಬಾ ಬಿಸಿಲು ಬಂದಿದೆ. ಈ ಕಡೆ ತುಂಬ ಬಿಸಿಲಿದ್ರು ಸಹಿಸೋಕ್ಕಾಗಲ್ಲ ನಮ್ಮ ಕೈಲಿ. ತುಂಬ ಒಂಥರ ಮಳೆ ಮೋಡ ಈ ಥರ ಇದ್ದು ಸಹಿಸೋಕ್ಕಾಗಲ್ಲ. ಮೀಡಿಯಮ್ ಆಗಿರಬೇಕು ಅಂತೀವಿ, ಅಂದರೆ ನಾವು ಹೇಳ್ದಂಗೆಲ್ಲ ಕೇಳಲ್ಲಲ್ವ ವೆದರು. ಇವತ್ತಾಗಾಗಿ ಹೊರಗಡೆ ಸಿಕ್ಕಾಬಿಟ್ಟೆ ಬಿಸಿಲಿದೆ ನೋಡಿ, ತುಂಬಾ ಬಿಸಿಲಿದೆ. ಬನ್ನಿ ಇವಾಗ ಹೋಗಿದ್ದು ಬರೋಣ. ಮತ್ತು ಮೊನ್ನೆ ಎಲ್ಲ ಇಲ್ಲಿ ತುಂಬಾ ಮಳೆ ಇರೋದ್ರಿಂದ ಬಟ್ಟೆ ಮೇಲ್ಗಡೆ ಹಾಕಲಿಲ್ಲ ನಾನು. ಟೆರೆಸ್ ಮೇಲೆ ಇನ್ನೊಂದು ಎಲ್ಲ ಒಣಗಿತ್ತು, ಸ್ವಲ್ಪ ಇತ್ತು. ಚೇರ್ ಇಟ್ಬಿಟ್ಟು ಇಲ್ಲಿ ಬಿಸಿಲಿರೋದ್ರಿಂದ ಹಾಕಿದ್ದೆ. ಇವಾಗ ಇದೆಲ್ಲ ಎತ್ಕೊಟ್ಬಿಟ್ಟು ಹೋಗಿದ್ದು ಬರಬೇಕು. ಕಳ್ಳರು ಬಂದಿಲ್ಲ. ನಾನು ಇವಾಗ ತಗೊಂಡೆ ಅದನ್ನು. ಒಂದು ಪರ್ಸ್ ತಗೋಬೇಕು ಚೆನ್ನಾಗಿರೋದು, ಅಷ್ಟೇ. ನಾನು ತಗೊಂಡಿಲ್ಲ. ಬರು ಬಾಯ್ ನೋಡೆ, ಅವ್ನ ಕೆನ್ನೆ ಏನಾಗಿಲ್ಲ ಮಮ್ಮಿ ಅಂತ ನಂಗೆ ಸುಳ್ಳು ಹೇಳ್ತೀಯಲ್ಲ. ಮಗುಗೆ ಹೆಂಗೆ ಹೊಡೆದಿದೆ ಅನ್ನೋದು ಗೊತ್ತಾಯ್ತಾ? ಪುಟ್ಟ ಸುಳ್ಳೆಲ್ಲ ಹೇಳ್ತೀಯ ನೀನು. ಇವಳು ಹಿಂಗೆ ಸುಳ್ಳು ಹೇಳ್ತಾಳೆ, ಸಣ್ಣ ಪುಟ್ಟನ ನೆಂಬಕ್ಕಾಗಲ್ಲ. ನೋಡಿ ಮಗು ಕೆನ್ನೆ ಹೆಂಗಾಗಿದೆ ಅಂತ. ವಾಕರಲ್ಲಿ ಹೋಗಿ ಉದ್ಕೊಡವನೆ. ಅದಕ್ಕೆ ಅವನು ಅಷ್ಟು ಅಳ್ತಿರೋದು, ಸುಮ್ಮನೆ ಹೇಳಲ್ಲ ಅವನು, ಅಷ್ಟು ಹೇಳಲ್ಲ ಅವನು. ಹಾಯ್ ಸುನೀಲ್ ಬರ್ತಾನಂತೆ. ಪಪ್ಪಂಗೆ ಕೈಯಲ್ಲೇ ಇಟ್ಕೊಳಕ್ಕಾಗಲ್ಲ, ಅದೊಂದು ಕೈ ನೋವಿದೆ, ಆಗಲ್ಲ ಬಿಡ್ರಿ. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಬರ್ತಾನಂತೆ. ಎಲ್ಲಿಗೆ? ಪಕೋಡಾ ಸ್ವೀಟ್ಸ್, ಮಹಾಲಕ್ಷ್ಮಿ ಸ್ವೀಟ್ಸ್. ಏನೇನಿದೆ ಕಡೆ? ಏನಿದೆ ಇಲ್ಲಿ? ಕಾಳೆಲ್ಲ ಹಾಕ್ಬಿಟ್ಟು ಕೊಡೋದು. ಬರ್ತಾ ಇಲ್ವಾ ಅದು? ಇವಾಗ ಇಲ್ಲಿ ಬಟ್ಟೆ ತಗೊಳ್ಳೋಣ ಅಂತ ಬಂದ್ವಿ. ನಮ್ಮ ಕುವೆಂಪು ನಗರ ಮತ್ತು ವ್ಯಾಲಿ ಮತ್ತು ವೆರೈಟಿ ಬಟ್ಟೆ ಕ್ವಾಲಿಟಿ ಮತ್ತು ಸಖತ್ತಾಗಿರ್ತವೆ ಇಲ್ಲಿ ಬಟ್ಟೆಗಳು. ಸುನಿ ಎಲ್ಲಪ್ಪ ಹೋದ್ರು? ಫುಲ್ಲು ಬಟ್ಟೆ ಶಾಪಿಂಗ್. ನನ್ನ ಕೈಲೊಂದು ಬ್ಯಾಗಿದೆ, ಬೇರೆ ಸುನೀಲರ ಕೈಲಿ 3 ಬ್ಯಾಗಿದೆ. ಒಂದು ಕೊಡಿ. ಇವ್ರ ಅಪ್ಪ ಅಮ್ಮಂಗಂದು ಇಷ್ಟ ಆಯ್ತು ಅಂದರೆ ಆಟ ನೋಡಿ. ಬುಜ್ಜಿಗಂತೂ ಅವನು ಆಟ ಓ ಸೂಪರ್. ಸುನೀಲ ಕೈ ನೋವಿರೋದ್ರಿಂದ ಕೈಯಿಂದ ಆಡ್ತಾಯಿದ್ದಾರೆ. ಇವ್ನು ನೋಡು, ಅಪ್ಪ ಅನ್ನೋದ, ಅಪ್ಪ ಅಂತ ಇವನು ಇಲ್ಲಿ ಕೂತ್ಕೊ ನೋಡೋದು ಅವ್ರ ಅಪ್ಪನ್ನ ಅಲ್ವಾ. ಕೂಗೋ, ಕರಿ. ಓ ಕೂ ನೋಡಿ, ಆಲೆ ಅಪ್ಪಪ್ಪ.
ಖುಷಿ ಮಾತ್ರ ಕೂ. ಕಾರ್ ಮೇಲೆ ಯಾರು ಮಡಗಿರೋದು? ಅವ್ರ ಹ್ಯಾಂಡ್ ಹಾಕಬೇಕು ತಾನೆ. ಲೆಫ್ಟ್ ಹ್ಯಾಂಡಲ್ಲಿ ಆಡ್ತಾ ಇದ್ದಾರೆ. ಹಾಂ ಸೂಪರ್. ಖುಷಿ ಖುಷಿ ಅವನಿಗೆ. ಇವನು ಇಲ್ಲಿ ನಗೋದು. ಇವನು ನೋಡಿ ಇಲ್ಲಿ ಇವನು ನಗ್ತಾ ಇದ್ದಾನೆ. ಸೂಪರ್ ಔಟ್ಫಿಟ್, ಸಖತ್ತಾಗಿ ಕಾಣ್ತಿದೆ ಪುಟ, ಚೆನ್ನಾಗಿದೆ. ಅವಾಗ ಅವಾಗ ಅಪ್ರೂಪಕ್ಕೆ ಹಾಕತಿಯಲ್ಲ ಈ ಥರದ ಡ್ರೆಸ್ಗಳ. ಹಾಂ ಹಾಂ ಹ್ಞೂ, ಒಳ್ಳೆ ಕೆಲಸ. ಇಲ್ಲ ಅಂದರೆ ಸುನೀಲ್ ಅವ್ರಿಗೆ ಮೂವಿ ನೋಡೋ ಬ್ಯುಸಿಲಿದ್ದಾರೆ. ಅಯ್ಯೋ 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 ಶಿವನೇ, ಏನೂ ಬೇಡ. ಹಿಂಗೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೀನಿ, ಎಲ್ಲ ಅದಕ್ಕೂ ಒಂದಿಷ್ಟು ಕಮೆಂಟ್ ಮಾಡ್ತಾರೆ. ಹಾಂ, ಅವ್ರು ಇರೋದೇ ಹಂಗೆ ಯಾವಾಗ್ಲೂ ನ್ಯಾಚುರಲ್ ಆಗಿ. ನಾವೇನು ಮಾಡೋಂಗಿಲ್ಲ. ಸ್ವಲ್ಪನಾದರೂ ಇಲ್ಲಿ ಅತ್ತೆ ಇದ್ದಾರೆ, ಇಲ್ಲಿ ನೋಡಿ ಇಲ್ಲಿ ಮಾವ ಮಲಗಿದ್ದಾರೆ. ಅದೆಲ್ಲ ಇಲ್ಲವೇ ಇಲ್ಲ ಅವರಲ್ಲಿ. ಅಯ್ಯೋ ಶಿವ ಶಿವ. ಫೋಟೋ ನನ್ನ ಫೋನಲ್ಲಿ ವಿಡಿಯೋ ಮಾಡ್ತಾನೆ. ಒಂದು ನಿಮಿಷ ಮಾಡ್ತಿದೀಯಾ? ತೋರಿಸು ಕೈನ. ಇವ್ನಿಗೆ ಬಾಯಿಗಂತೂ ಏನೂ ಹಾಕೊಳ್ಳೋದಿಲ್ಲ. ಹಾಂ ನೋಡಿ, ಕೈ ತೋರಿಸು ಅಂದರೆ ಹಾನದ. ಪರು ಕೈ ತೋರಿಸು. ಹಾಂ, ಕೈ. ತುಳಸಿ ಕಟ್ಟೆಗೆ ಹೋಗ್ಬಿಟ್ಟು ಇಲ್ಲಿಂದ ಮಣ್ಣೆಲ್ಲ ತಗೊಳ್ಳೋದು, ಅದ್ರ ಎಲೆ ಎಲ್ಲ ಕಿತ್ಕೊಳ್ಳೋದು. ಹಾಂ ನೋಡಿ, ಹೇಳ್ತಾಳೆ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಹಾಂ ನೋಡಿ, ಎಲೆ ಮಣ್ಣು ಎಲ್ಲ ಕಿತ್ಕೊಂಡು ಮುಂದಕ್ಕೆ ಹಾಕ್ಕೊಳ್ತಾನೆ. ಓ, ಹೇಳ್ಬಾರ್ದ ನಾನು? ಹಾಂ, ಈ ಪರಿ ಪುಟ ಸಿಕ್ತಾ? ಫೋನ್ ಸಿಕ್ತಮ್ಮ? ಲೈಟ್ ಹಾಕಿ ಹೊರಗಡೆದು. ಏನು ನನಗೆ ಅವಾಜಾಗ್ತೀಯಲ್ಲ ನೀನು? ಡ್ಯಾಡಿಗೆ ಕೇಡಿ ಮೂವಿ. ವಾ ವಾ ವಾ, ಈಗ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ ನನಗೆ ಎದುರಿಸ್ತಿದ್ದಾನೆ ಇವನು. ಏನು ಎದುರಿಸ್ತಿದ್ದೆ ಅಮ್ಮಮ್ಮಂಗೆ? ಹಿಂದಕ್ಕೆ ಡ್ಯಾಡಿ ಏನೋ ಡಿಸ್ಕಸ್ ಮಾಡ್ತಾಯಿತ್ತು. ಯಾವಾಗ? ಅವಾಗಲೇ ಭಾನುವಾರ ಶನಿವಾರ ಅಂದ್ಕೊಂಡು. ಈಗ ತಾನೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತಿತ್ತಾ? ತೋರಿಸೋಣ ಆಮೇಲೆ. ಬಾ ಈ ಸೈಡು. ತುಳಸಿ ಕಟ್ಟಲಿರೋ ಮಣ್ಣೆಲ್ಲ ತೆಗೆದು ನಾನು ಸ್ವಲ್ಪ ಹೊತ್ತು ನೋಡಿ, ಅಲ್ಲಿರೋ ಎಲೆ ಎಲ್ಲ ಎತ್ತೆ ಸೀಬೇಕು ಅಂತ ಗೊತ್ತು. ಹ್ಞೂ, ಹಾಯ್ ಶೈಲು. ಕತ್ಲಲ್ಲಿ ತೆಗಿತಾ ಇದ್ದೀನಿ ನಿಮ್ಮ ವಿಡಿಯೋನ. ನನಗೆ ಇಂಟ್ರೆಸ್ಟ್ ಇಲ್ಲ ಮೂವಿಲೆಲ್ಲ ಅಂತ ಗೊತ್ತಲ್ಲ. ನೋಡಿ 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 ನೋಡಿ, ಇನ್ನೇನು ಕೆಲಸ? ಏಯ್ ಚಿನ್ನಿ, ಬಾಯಿಗೆ ಕೈ ಹಾಕತ್ತಿದ್ಯಾ? ಇಲ್ಲ ಏನಿಲ್ಲ ಕೈಲಿ ಏನಿಲ್ಲ. ಅವ್ನು ಬಾಯಿಗೆ ಹಾಕೊಳ್ಳೋದಿಲ್ವಲ್ಲ ಅಭ್ಯಾಸ ಏನೇನು. ಮತ್ತು ಅವನಿಗೆ ಕಾಲ್ಗೆ ಹಾಕೋದು, ಕೈ ಎಲ್ಲಿಯೇ ಕೈ ಕಡ್ಗ ಎರಡನ್ನೂ. ಚಿನ್ನಿ ಕೈಗಂತೂ ಒಂದು ಕಡ್ಗ ಹಾಕೊಳ್ಳೋದಿಲ್ಲ. ಕಾಲು ಮುರಿನೂ ಇದನ್ನೂ ಕೂಡ ಬಿತ್ತಾ ಇರ್ತಾನೆ ಕೂತ್ಕೊಂಡು ಬಾಯಿ ಬಿಡ್ಕೊಂಡು. ಅಲ್ಲಿ ನೋಡಿ 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 ನೋಡಿ, ತುಳಸಿ ಕಟ್ಟಲಿರೋ ಮಣ್ಣು ಗೋರ್ಕೊಳಕ್ಕೆ ಹೋಗ್ತಾನೆ. ಅಲ್ಲಿ ತೆಗ್ದ ಅಲ್ಲಿ ಕೆಳಗಡೆ ಸಾವಿರೋದು ಬಿಟ್ಟು ಅವನು. ಏ ಚಿನ್ನಿ, ಥೂ ಗೋರ್ಕೊಂಡ, ಮಣ್ಣು ಗೋರ್ಕೊಂಡು ಕೆಳಗಡೆ ಸಾವಿರೋದು. ಅವನು ಏನೂ ಮಾಡಲ್ಲ. ಅಲ್ಲಿ ನೋಡಿ
ಓ ತುಳಸಿ ಎಲ್ಲ ತೆಗೆದು ಅದ್ರೊಳಗಡೆ ಹಾಕ್ತಿದ್ದಾನೆ ಪುಟ. ಭಯನೇ ಇಲ್ಲ ಅವನಿಗೆ. ಅಲ್ಲಿಂದ ತೆಗೆದು ಇಲ್ಲಿ ಕೆಳಗಡೆ ಸರೋದು, ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕೋದು. ತೀಟೆ ಸುಬ್ಬ ತೀಟೆ ಸುಬ್ಬ ತೀಟೆ ಸುಬ್ಬ. ಆಟ ಆಡಲಿ ಮಕ್ಕಳು, ಏನೇ ಆಗಲ್ಲ, ಸ್ವಲ್ಪ ಆಟ ಆಡ್ಕೊಂಡ್ರೆ ಆಮೇಲೆ ಕೈ ತೊಳೆಯೋದು. ರೆಡಿ. ಅವಾಗೇನು ಬಂದಿಲ್ವಾ? ಪರಂ ಅಲ್ಲಿ ನಿಮ್ಮ ತಾತ ಹೋಯ್ತ ಫಿಲಮ್ ಕೇಳ್ಬಿಟ್ಟು. ಎಲ್ಲಿಗ್ರಿ? ಹಾಂ ಎಲ್ಲ ಆಯ್ತು. ಬರುತ್ತೆ ಅವನಿಗೆ ಸ್ವಲ್ಪ ಇದಾಕ್ಬೇಕಲ್ಲ, ತೊಪ್ಪೆ ಎತ್ಕೊ ಬರಕೋತಿ. ಏ ಬಾಪ, ತಾತ ಹೋದ್ರೆ ಹಿಂದೆ ಓಡೋಯ್ತಾನೆ. ಬಾ ಇಲ್ಲಿ. ಅವ್ನು ಯಾಕೋ ಸ್ವಲ್ಪ ಅಂದರೆ ಕಿರಿಕಿರಿ ಮಾಡೋದು, ಚಂಡಿ ಮಾಡೋದು, ಹಂಗೆಲ್ಲ ಮಾಡ್ತಾನೆ. ನಾವು ಅಂದರೆ ದೃಷ್ಟಿ ತೆಗೆಯೋದ್ರಿಂದ ಸಗಣಿ ತರಬೇಕು. ಅದನ್ನು ತಗೊಂಡು ಬಂದುಬಿಟ್ಟು ಅದರಿಂದ ಬಲಿ, ತೊಪ್ಪೆ ಬಲಿ ಹಾಕೋದು ಅಂತ ಹೇಳ್ತೀವಿ ನಮ್ಮ ಹಳ್ಳಿ ಕಡೆ ಎಲ್ಲ. ಗೊತ್ತಿರೋರಿಗೆ ಗೊತ್ತಿರುತ್ತೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ನಮ್ಮ ಮನೆಯವ್ರು ತರಕಂತ ಹೋಗ್ತಿದ್ದಾರೆ. ಇಲ್ಲೇ ಅಲ್ಲಿಗೆ ಹೋಗ್ತಿದ್ದಾರೆ ಅವರು. ಅಲ್ಲಿ ಎದುರುಗಡೆ ಎಲ್ಲ ಅಲ್ಲಿ ಹಸುಗಳೆಲ್ಲ ಇದೆಯಲ್ಲ, ಅಲ್ಲಿ ಹೋದರೆ ಸಿಗುತ್ತೆ. ಇಲ್ಲೇ ಎನಿ ಟೈಮ್ ಇಲ್ಲಿ ಹಸುಗಳಿರುತ್ತೆ ಅಲ್ಲಪ್ಪ. ಎದ್ದು ನಿಂತ್ಕೊಬಿಡ್ತಾನೆ. ಇವಾಗ ಎದ್ದು ನಿಂತ್ಕೊಬಿಟ್ಟು ಏನು ಮಾಡ್ತಾನೆ, ಕೈ ಬಿಟ್ಬಿಡೋದು. ಅವ್ನಿಗೆ ಬೀಳ್ತೀನಿ ಅನ್ನೋದೇ ಗೊತ್ತಾಗೋದಿಲ್ಲ. ಓಹ್ ನೋಡಿ, ಓಹೋ ಅಪ್ಪನ ಮಗನು ಬಂದರು ಅಲ್ಲಿ ಮಸಾಲೆ ಪುರಿ ಏನೋ ತಗೊಂಡು. ಸುನಿ ಮಸಾಲೆ ಪುರಿ ತರಕ್ಕೆ ಹೋಗಿದ್ರಾ? ಹಾಂ. ಎಲ್ಲಿ ನಿಮ್ಮ ಅಪ್ಪನೂ ನಿಮ್ಮ ಅಣ್ಣನೂ ಬಂದರು, ಮೇಲೆ ಕಾಣಿಸ್ತಾನೆ ಇಲ್ಲ. ಬೈಕ್ ಪಾರ್ಕಿಂಗ್ ಮಾಡಿ. ಆಯ್ತು ಬಿಡ್ತೀನಿ. ಬುಜ್ಜಿ ಎಲ್ಲಿ? ಬುಜ್ಜಿ ಬರ್ತಾ ಇಲ್ಲ. ಕಳ್ಳ ಬಂದ. ಏನೆಂತಂದೆ? ಮಸಾಲೆ ಪುರಿ ತಿಂದ್ಬಿಟ್ಟು ಬಂದ. ನೂಡಲ್ಸ್ ಗೋಬಿನ ಇದಕ್ಕೆ ತಂದ್ಬಿಟ್ಟೆ. ಎಲ್ಲಿಗೆ ಹೋಗಿದ್ರಿ? ಅಮೃತ ಗೋಬಿ ಹೋಗಿದ್ದಾ? ಅಯ್ಯಯ್ಯೋ, ನಾವು ತಿನ್ನಲ್ಲ ಅಲ್ಲಿದು. ನೋಡಲ್ಲಿ ಎಲ್ಲಿ ಇಡ್ತಾನೆ. ಓಯ್ ಬೇಡ, ನನಗೆ ಬೇಡಪ್ಪ. ಮಸಾಲೆ ಪುರಿ ಯಾರಿಗೆಲ್ಲ ಇಷ್ಟ ಹೇಳಿ. ಅಂದರೆ ಇವತ್ತು ನನಗೆ ಹೊಟ್ಟೆ ತುಂಬ್ದಂಗಿದೆ, ಅದು ನನಗೆ ತಿನ್ನಬಾರ್ದು ಅನಿಸಿದೆ. ತಂದು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಪರ ಮಾಡ್ತಾ ಇದ್ದಾನೆ. ಬೇಕಾ ನಿನಗೆ? ನಿನ್ಗೆ ಕೊಡಲ್ಲ ಅಂತ ಗೊತ್ತಾನೆ. ನೋಡಿ 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 ನೋಡಿ, ನಂಗೆ ಕೊಡಿ ಅಂತ ಹೇಳ್ತಾಯಿದ್ದಾನೆ ಅವನು. ಬರೋ ನಿಂಗೆ ನೀನು ತಿನ್ನೋದಲ್ಲ ಕಂದಮ್ಮ ಇದು. ಎಸ್, ಇವ್ರು ಯಾವಾಗಲೂ ಹೀಗೆ ಒಂದೇ ತಟ್ಟಲ್ಲ ನಾ ತಿನ್ನೋದು, ಒಂದೇ ತಟ್ಟಲ್ಲಿ ಮಗುನ ಪಾಪ ಮುಂದೆ ಕುರಿಸ್ಕೊಂಡು ತಿನ್ನೋದು ಇವರು. ಅದರೊಳೋದು ನಿನಗೆ ಹಣ್ಣು ತರಲ್ಲ. ಅಯ್ಯೋ ಬಾಯಿರೋ ತಿನ್ನಿಸ್ಬೇಕಂತ ನೋಡಿ. ಅವನು ತಿನ್ನಿಸಿ ನನಗೂ ಮಸಾಲೆ ಪುರಿನ ಅಕ್ಕ